ಉಪಾಧ್ಯಕ್ಷರಾಗಿ ಅರುಣಾ ಮಂಜುನಾಥ್ರವರು ಆಯ್ಕೆಯಾಗಿದ್ದಾರೆ. ಮೊದಲು ನಮ್ಮ ಭವಾನಿ ಅಂಬರೀಷ್ರವರು ಆಯ್ಕೆಯಾಗಿದ್ದರು. ಇದು ಕೊನೆ ಪಂಚಾಯಿತಿಗಳಿರಲ್ಲ, ಏನು ನಗರಸಭೆ ಆಗ್ಬೋದು, ಇಲ್ಲಾಂದರೆ ಗ್ರೇಟರ್ ಬೆಂಗಳೂರು ಆಗ್ಬೋದು, ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಏನು SC ಲೇಡಿಗೆ ಮೀಸಲಾಗಿತ್ತು. 5 ಜನ ಗೆದ್ದಿದ್ರು. 5 ಜನ ಇವತ್ತು ಅಧಿಕಾರವನ್ನು ಅವರಿಗೆ ಸಿಕ್ಕಿ ಅವರು ಅಧಿಕಾರದಲ್ಲಿ ಉಳ್ಕೊಂಡಿದ್ದಾರೆ. ಅದೇ ರೀತಿ ಅಧ್ಯಕ್ಷರ ಸ್ಥಾನದಲ್ಲಿ ಕೂಡ ಇನ್ನೂ 2 ಕಮ್ಯುನಿಟಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಗಬೇಕಾಯಿತು. ಆದರೆ ಕಾರಣಾಂತರಗಳಿಂದ ಸಿಗಲಿಲ್ಲ. ಅವ್ರಿಗೆ ಯಾವಾಗಾದ್ರೂ ಮಾತು ಕೊಟ್ಟಿದ್ವೋ ಆ ಮಾತು ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ಳುವಂಥ ಸ್ಥಿತಿ ಬಂದರೆ ಗ್ಯಾರಂಟಿ ಅವ್ರಿಗೆ ಸಹಾಯವಾಗಿ ನಿಂತ್ಕೊಳ್ತೀವಿ. ಅವ್ರ ಬೆನ್ನಿಂದ ನಾವು ಇರ್ತೀವಿ. ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಹಿಂದೆ ತುಳಿಯಲ್ಲ. ಯಾವತ್ತೂ ಮುಂದೆ ಹೋಗ್ತೀವಿ. ಇವತ್ತು ಸ್ವಲ್ಪ ಹಿಂದೆ ಹೊಡೆದಿರ್ಬೋದು, ಮುಂದೆ ಯಾವ ರೀತಿ ರಾಜಕಾರಣ ಮಾಡಬೇಕು, ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ಎಲ್ಲರಿಗೂ. ಉಪಾಧ್ಯಕ್ಷರಾಗಿದ್ದ ಭವಾನಿ ಅಂಬರೀಷ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದು ಈ ಒಂದು ಸ್ಥಾನಕ್ಕೆ ಅರುಣಾ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗಳು ಯಾವುದೇ ತೆರಿಗೆ ಮೂಲ ಇಲ್ಲದೆ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದು, ಸರ್ಕಾರದ ಹಲವು ನಿರ್ಧಾರಗಳಿಂದ ತೆರಿಗೆ ಕಳೆದ 1 ವರ್ಷಗಳಿಂದ ಕೈಗಾರಿಕಾ ಪ್ರದೇಶದ ತೆರಿಗೆ ಆಗ್ಬೋದು, ವಸತಿ ಪ್ರದೇಶದ ತೆರಿಗೆ ಆಗ್ಬೋದು ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗಳ ವೇತನ ಪಾವತಿ ಮಾಡೋದಕ್ಕೂ ಸಹ ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದು, ಈ ನಿಟ್ಟಿನಲ್ಲಿ ನೂತನ ಉಪಾಧ್ಯಕ್ಷರು ಅಧ್ಯಕ್ಷರು ಶ್ರಮವಹಿಸಿ ಕೆಲಸ ಮಾಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ, ಶುಭಾಶಯಗಳನ್ನು ಕೋರುತ್ತೇನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಸ್ಥಾನಕ್ಕೆ ನಿಗದಿಯಾಗಿತ್ತು. ಈ ನಿಟ್ಟಿನಲ್ಲಿ 4 ವರ್ಗಗಳಿಗೆ ಲಿಂಗಾಯತ ಸಮುದಾಯ ಇರ್ಬೋದು, ರೆಡ್ಡಿ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗ ತಿಗಳ ಸಮುದಾಯ ಇರ್ಬೋದು, ಪರಿಶಿಷ್ಟ SC STಗೆ ಇರ್ಬೋದು 6 ತಿಂಗಳಿಗಂತೇಳಿ ನಾವುಗಳೇ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಈ ಒಂದು ಸಂಪೂರ್ಣ ಅವಧಿಯನ್ನು ಲಿಂಗಾಯತ ಸಮುದಾಯ ಮತ್ತು ರೆಡ್ಡಿ ಸಮುದಾಯ ಪೂರ್ಣಗೊಳಿಸಿದೆ. ಈಗ ತಿಗಳ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತೇಳಿ ಹೇಳ್ಬೋದು. ಸರ್, ಪಂಚಾಯತ್ ರಾಜ್ ಕಾಯ್ದೆ 73-74 ಅಡಿ ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಿ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರಗಳನ್ನು ನೀಡಬೇಕು. ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಮತ್ತು ಸಂಬಂಧಪಟ್ಟ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಗ್ರೇಟರ್ ಬೆಂಗಳೂರು ಮಾಡಲಿ, ಮುಂದಿನ ದಿನಗಳಲ್ಲಿ ತಾನಾಗೆ ಅಭಿವೃದ್ಧಿ ಹೊಂದಿದ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಮಾಡಲಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಅವಧಿ ಮುಕ್ತಾಯಗೊಂಡಿದೆ. ಸಾರ್ವಜನಿಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ನಿಟ್ಟಿನಲ್ಲಿ ಚುನಾವಣೆ ಮಾಡಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಏನಿವತ್ತು ಯನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಉಪಾಧ್ಯಕ್ಷರ ತೆರವಾಗಿದ್ದ ಸ್ಥಾನ ಭವಾನಿ ಅಂಬರೀಷ್ ಅವರು ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೀತು. ಇದರಲ್ಲಿ ಅರುಣಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೆ ನಾನು ಮೊದಲನೇದಾಗಿ ಶುಭ ಕೋರ್ತೇನೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರ ಜೊತೆ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೊಟ್ಟಿಗೆ ಇರುವಂಥ ಕಡಿಮೆ ಅವಧಿಯನ್ನು ಒಳ್ಳೆಯ ಕೆಲಸಗಳನ್ನ ಮಾಡೋ ನಿಟ್ಟಿನಲ್ಲಿ ಅವರು ಸಹ ಶ್ರಮವಹಿಸಲಿ. ಅವರೊಟ್ಟಿಗೆ ನಾವೆಲ್ಲರೂ ಜೊತೆಗೆ ಇರ್ತೀರಿ ಅಂತ ಹೇಳ್ತಾ ಶುಭ ಕೋರ್ತೀನಿ. ಇವತ್ತು ಈ ಉಪಾಧ್ಯಕ್ಷರ ಚುನಾವಣೆಗೆ ನನಗೆ ಸಹಕರಿಸಿ ಈ ಚುನಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಜನಪ್ರಿಯ ಶಾಸಕರಾದ MLA ಶಿವಣ್ಣವ್ರಿಗೆ, ನಮ್ಮ ಪ್ರಸಾದ್ ಅಣ್ಣವ್ರಿಗೆ, ನಮ್ಮ ಸುರ್ಜಕ್ನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಣ್ಣವ್ರಿಗೆ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಇವತ್ತು ಯನಗರ ಗ್ರಾಮ ಪಂಚಾಯತಿನಲ್ಲಿ ನನ್ನ ಸ್ನೇಹಿತರಾದಂಥ ಮಂಜುನಾಥ್ ಅವರ ಧರ್ಮಪತ್ನಿ ಅರುಣಾ ಮಂಜುನಾಥ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ಅವರು ಉಪಾಧ್ಯಕ್ಷರಾಗಬೇಕಂತೇಳಿ ಅವ್ರದ್ದೊಂದು ಕನಸಿತ್ತು. ಅಟ್ಲೀಸ್ಟ್ ಈ ಕೊನೆ ಮೂಮೆಂಟಲ್ಲಾದರೂ ಸಹ ಅವ್ರಿಗೊಂದು ಸ್ಥಾನ ಸಿಕ್ಕಿದೆ. ಅವ್ರಿಗೆ ಈ ಉಪಾಧ್ಯಕ್ಷ ಸ್ಥಾನ ಮಾಡಿಕೊಟ್ಟಂಥ ಎಲ್ಲ ನನ್ನ ಸದಸ್ಯರುಗಳು, ಅದರಲ್ಲಿ ವಿಶೇಷವಾಗಿ ಅವರು ಉಪಾಧ್ಯಕ್ಷರಾಗಬೇಕು ಅಂತ ಹೇಳಿದ್ರೆ ಇವತ್ತು ಇದರಲ್ಲಿ ಪ್ರಮುಖ ಪಾತ್ರ ನಮ್ಮ ಕಿರಣ್ ಅವ್ರದ್ದು. ಸದಸ್ಯರು ಕಿರಣ್ ಅವರು ಇದಕ್ಕೆ ಶ್ರಮಪಟ್ಟು ಇವತ್ತು ಒಂದು ಆದೇಶ ಮಾಡಿಸ್ಕೊಂಬಂದು ಇವತ್ತು ಅವರು ಉಪಾಧ್ಯಕ್ಷರಾಗಿದ್ದಾರೆ. ಇದರದ್ದು ಪೂರ್ತಿ ಕ್ರೆಡಿಟು ನಾನು ಕಿರಣ್ಗೆ ಕೊಡಲಿಕ್ಕೆ ನನಗೆ ಗೊತ್ತಿರೋದು. ಯಾಕಂದರೆ ನಾನು ವೈಯಕ್ತಿಕವಾಗಿ ನಾನು ಕಿರಣ್ಗೆ ಕೊಡ್ತೀನಿ. ಯಾಕಂದರೆ ನಾನು ಅದನ್ನು ನೋಡಿದ್ದೀನಿ, ಅವ್ರು ಓಡಾಡಿದ್ದು ಮಾಡಿದ್ದು ಎಲ್ಲನೂ ಎಷ್ಟೆಲ್ಲ ಅದರ ಹಿಂದೆಗಡೆ ಬಿದ್ದಿದ್ರು ಅಂತೇಳಿ. ಅದರಿಂದ ಕಿರಣ್ ಅವ್ರಿಗೂ ಮತ್ತು ಅರುಣಾ ಮಂಜುನಾಥ್ ಅವ್ರಿಗೂ ಸಹ ಒಳ್ಳೆಯದಾಗಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ಅವ್ರಿಗೆ ಮುಂದಿನ ದಿನ ಅವ್ರಿಗೆ ಒಳ್ಳೆ ರಾಜಕೀಯದ ಭವಿಷ್ಯ ಸಿಗಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತಾ ಇದ್ದೀನಿ. ಈ ಯನಗರ ಪಂಚಾಯತಿನಲ್ಲಿ ಕಿರಣ್ ಅನ್ನೋರು ಸಹ ಒಂದು ಮುಂಚೂಣಿ ನಾಯಕ. ಅವರು ಸಹ ಸದಸ್ಯರಾಗಿದ್ದಾರೆ. ಆದರೆ ಅವರು ಈ ಪಂಚಾಯತಿನಲ್ಲಿ 14 ಜನ ಸದಸ್ಯರು ಇನಾಮ್ನೆಸ್ ಆಗಿ ಸೆಲೆಕ್ಟ್ ಆಗಿದ್ದು ವಿತೌಟ್ ಎಲೆಕ್ಷನ್ನು.
ಅದಕ್ಕೆ ನಂದು ಸಹ ಪ್ರಮುಖ ಪಾತ್ರ ಇತ್ತು. ನಾನು ಸಹ ನಿಂತ್ಕೊಂಡು ಮುಂದೆ ನಿಂತು ಎಲೆಕ್ಷನ್ ಆಗಿದಾಗ ಎಲ್ಲರನ್ನೂ ಸಮಾಧಾನ ಮಾಡಿ ಇನಾಮಿನೇಷನ್ನ ನಾನೇ ಮಾಡಿಕೊಟ್ಟಿದ್ದು. ಅದರ ಕೀರ್ತಿ ನನಗೆ ಸಲ್ಲಬೇಕು, ಯಾಕಂದರೆ ಇನಾಮಿನೇಷ್ ಮಾಡಲಿಕ್ಕೆ ನಾನೇ ಮಾಡಿದ್ದು. ಅಧ್ಯಕ್ಷರು ಆಗಬೇಕಂತೇಳಿ ಕಿರಣ್ ನನ್ನ ಹತ್ರ ಹೇಳಲಿಲ್ಲ. ಕಿರಣ್ ಹೇಳಿದ್ರಾಗ ನಾನು ಮಾಡಿಬಿಡ್ತಾ ಇದ್ದೆ ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ GTB ಗ್ರೇಟರ್ ಬೆಂಗಳೂರು ಇಲ್ಲ ಅಂತೇಳಿ, ನಗರಸಭೆ ಇಲ್ಲ ಅಂತೇಳಿ, ಪುರಸಭೆ ಆದರೆ ನಿಜವಾಗ್ಲೂ ಅವನನ್ನು ಅಧ್ಯಕ್ಷ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅವ್ರ ಅಧ್ಯಕ್ಷ ಆಗಲಿಲ್ಲ ಅಂತೇಳಿ ಕೆಲವು ಕಾಣದ ಕೈಗಳು ಇದ್ದೇ ಇರ್ತದೆ. ರಾಜಕೀಯ ಅಂತ ಹೇಳಿದ ಮೇಲೆ ನಿಮ್ಗೆ ಗೊತ್ತಿರುತ್ತಲ್ವ, ಕಾಣದ ಕೈಗಳು ಕೊಟ್ಟೇ ಕೊಡ್ತೀವಿ ಸರ್. ಅವ್ರು ಈಸ್ ಡಾಮಿನೇಟ್ ಲೀಡರ್ ಅವನು. ಹೌದು, ಒಡಕಿನಿಂದಾಗಿ ಅವ್ರಿಗೆ ಕಿರಣ್ ಅವರಿಗೆ ಅಧ್ಯಕ್ಷ ಸ್ಥಾನ ತಪ್ಪಿತು. ಅದ್ರಾಗ ಅವರು ನೆಗ್ಲೆಕ್ಟ್ ಮಾಡಿಬಿಟ್ರು. ಆಗಲೇಬೇಕು ಅಂತ ಮನುಷ್ಯ ಪ್ರಯತ್ನ ಪಟ್ಟಿದ್ರಾಗ ಅಧ್ಯಕ್ಷ ಸ್ಥಾನ ಆಗಲಿಕ್ಕೆ ಕೊಡಲಿಕ್ಕೆ ಯನಗರ ಪಂಚಾಯತಿನಲ್ಲಿ ದೊಡ್ಡ ವಿಷಯ ಏನಿರಲಿಲ್ಲ. ಬಟ್ ಹಿಂಗೆ ತುಳಿಬೇಕು ಅಂತೇಳಿ ಕೆಲವ್ರು ಇದ್ದೇ ಇರ್ತಾರಲ್ವ ಸರ್. ಅವರು ಲೀಡರ್ ಆಗಿಬಿಟ್ರೆ, ಅಧ್ಯಕ್ಷರಾಗ್ಬಿಟ್ರಾಗ ನನಗಿಂತ ಮೇಲೆ ಹೊಟ್ಟೋಗ್ತಾರೆ ಅನ್ನೋಂಥ ಮನೋಭಾವದಿಂದ ರಾಜಕೀಯದಲ್ಲಿ ಮೇಲೆ ಹೊಟ್ಟೋದ್ರಾಗ ನನಗಿಂತ ಮೇಲೆ ಹೋದ್ರಾಗ ಅವನು ಮತ್ತು ನಾವು ಲೀಡರ್ ಆಗಿಬಿಡ್ತಾನೆ, ನನಗೆ ಎಲ್ಲ ಜನ ಸಲ ಮಾಡೋದಿಲ್ಲ ಅಂತೇಳಿ. ಈಗ ಅವರು ಅಧ್ಯಕ್ಷರಾಗ್ಬಿಟ್ರಾಗ ಜನ ಸಲಾಮ್ ಅವ್ರಿಗೆ ಹೊಡಿತಾರಲ್ವ, ನನಗೆ ಹೊಡಿಯಲ್ಲ ಅನ್ನೋದು ಒಂದು ಮನೋಭಾವ ಇರುತ್ತೆ. ಗೊತ್ತಿಲ್ಲ ನನಗೆ, ಅದು ನಗರ ಪಂಚಾಯತಿ ಮೇಲೆ ನನಗೆ ಅಷ್ಟೊಂದು ಇದಿಲ್ಲ. ಓಕೆ, ಥ್ಯಾಂಕ್ ಯು. ಗ್ರಾಮ ಪಂಚಾಯತಿಯಲ್ಲಿ ಭವಾನಿ ಅಂಬರೀಷ್ ಅವರು ರಾಜೀನಾಮೆ ನೀಡಿ ತೆರವಾದಂತಹ ಉಪಾಧ್ಯಕ್ಷ ಚುನಾವಣೆಗೆ ಅರುಣಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಅಧ್ಯಕ್ಷರ ಜೊತೆಗೂಡಿ ಉತ್ತಮ ಕೆಲಸ ಮಾಡುವ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಪಂಚಾಯತಿ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ತಾ, ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿಕೊಡ್ತಾ ಪಂಚಾಯತಿಯನ್ನು ಉತ್ತಮ ಮಟ್ಟಕ್ಕೆ ತಗೊಂಡೋಗೋ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಇದ್ದೀನಿ. ಇದೇ ಮುಂಚೆ ಭವಾನಿ ಅಂಬರೀಷ್ ಅವರು ಉಪಾಧ್ಯಕ್ಷರಾಗಿದ್ದರು. ತೆರವಾಗಿದ್ದ ಸ್ಥಾನಕ್ಕೆ ಅರುಣಾ ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಏನಿವತ್ತು ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಪಾಧ್ಯಕ್ಷರ ಒಂದು ಸ್ಥಾನ ಖಾಲಿ ಇತ್ತು. ಆ ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಅರುಣಾ ಮಂಜುನಾಥ್ರವರು ನಾಮಿನೇಷನನ್ನು ಹಾಕಿರ್ತಾರೆ. ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ವೈಯಕ್ತಿಕವಾಗಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನನಗೆ ಎಲ್ಲ ನಾಯಕರು ಸೇರೋ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರು. ನಾನು ಏನೋ ಒಂದು ಈ ಕಾವೇರಿ ಪೈಪ್ಲೈನ್ ಕಾಮಗಾರಿಯನ್ನು ಮಾಡಬೇಕಾಗಿತ್ತು. ಆ ಕಾಮಗಾರಿ ಮಾಡಲಿಕ್ಕೆ ಸ್ವಲ್ಪ ಆ್ಯಕ್ಷನ್ ಪ್ಲ್ಯಾನ್ ತಡವಾಯಿತು. ನನಗೆ ಯಾವುದೇ ರೀತಿಯಾಗಿ ಇನ್ನೊಬ್ಬರಿಗೆ ನೋವು ಕೊಡಬೇಕು ಅಥವಾ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಇದುವರೆಗೂ ಸಹ ಎಲ್ಲ ನಾಯಕರಿಗೆ, ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ಕೈಲಾದಂಥ ಸಹಕಾರ ಮಾಡ್ಕೊಂಡು ಬಂದಿರ್ತೀನಿ. ಮುಂದೆನೂ ಸಹ ಎಲ್ಲ ಕಾಂಗ್ರೆಸ್ನ ಪರವಾಗಿ ನಾನು ಅವ್ರ ಜೊತೆ ನಿಂತ್ಕೊತೀನಿ ಅನ್ನೋ ಮಾತನ್ನ ಹೇಳ್ತಾ, ಏನಿದೆ ತಿಂಗಳು 25ನೇ ತಾರೀಕು ನಮ್ಮ ಹಿಂದೆ ಮಾಜಿ ಲೋಕಸಭಾ ಸದಸ್ಯರಿದ್ದರು. ಅವರ ಒಂದು ಪ್ರಯತ್ನದಿಂದ ಮತ್ತು ಶ್ರಮದಿಂದ ಈ ಒಂದು ಭಾಗಕ್ಕೆ ಕಾವೇರಿ ನೀರು ಬಂದಿತ್ತು. ಅದು ಯಾರಂಡಳ್ಳಿ ಗ್ರಾಮಕ್ಕೆ ಸುಮಾರು 1 ವರ್ಷ ಆಗಿತ್ತು ಕಾವೇರಿ ನೀರು ಬಂದು. ಆ ಒಂದು ಪೈಪ್ಲೈನ್ ಕಾಮಗಾರಿ ಕೆಲಸ ಬಾಕಿ ಇತ್ತು. ಆ ಪೈಪ್ಲೈನ್ ಕಾಮಗಾರಿ ಕೆಲಸ ನಮ್ಮೆಲ್ಲ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಆ ಒಂದು ಪೈಪ್ಲೈನ್ ಕಾಮಗಾರಿ ಕೆಲಸ ಮುಕ್ತಾಯ ಆಗಿದೆ. ಎಲ್ಲ 4 ಹಳ್ಳಿಗಳಿಗೂ 5 ಹಳ್ಳಿಗಳಿಗೂ ಸಹ ಮನೆ ಮನೆಗೆ ಕಾವೇರಿ ನೀರು ಇದೇ ತಿಂಗಳು 25ನೇ ತಾರೀಕು ಅವರ ಕೈಯಲ್ಲೇ ಚಾಲನೆ ಮಾಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಈ ಕ್ಷೇತ್ರದ ಶಾಸಕರು ಇರ್ಬೋದು, ನಮ್ಮ DCM ಸಾಹೇಬರು ಇರ್ಬೋದು, ರಾಮಲಿಂಗಡ್ಡಿ ಸಾಹೇಬರು ಮತ್ತು ಈ ಭಾಗದ ಮುಖಂಡರಾದಂಥ RK ರಮೇಶ್ ಅವರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಕಾವೇರಿ ಕುಡಿಯುವ ನೀರಿನ ಚಾಲನೆಗೆ ಎಲ್ಲ ಗ್ರಾಮಸ್ಥರು ಮತ್ತು 8 ಹಳ್ಳಿಗಳ ಗ್ರಾಮಸ್ಥರು ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಬೇಕು ಅಂತ ಅವರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತೇನೆ. ಇಂದು ನಡೆದಂತಹ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಆದ್ದರಿಂದ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸಂಸದರಾದಂತಹ DK ಸುರೇಶ್ ಅವರು ಮತ್ತು RK ರಮೇಶ್ ಅಣ್ಣ ಅವರು, ಕೇಶವಣ್ಣ ಅವರು ಮತ್ತು ಪ್ರಸನ್ನ ಕುಮಾರ್ ಅವರು, ಎಲ್ಲ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಪ್ರೀತಿಯ ಸಹೋದರ ನನ್ನ ಅಣ್ಣನಾದಂತಹ ಕಿರಣ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲ ಗುರು ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, 48 ಜನ ಏನು ಸದಸ್ಯರಿದ್ದೀರೋ ನನ್ನ ನೆಚ್ಚಿನ ಸದಸ್ಯರು, ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಈ ಅರುಣಾ ಮಂಜುನಾಥ್ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಇರುವಂಥ ಪರಿಸ್ಥಿತಿಯಲ್ಲಿ ಕೊನೆಯ ನಿಟ್ಟಿನಲ್ಲಿ ಸಿಕ್ಕಿರುವಂಥದ್ದು
ಸೊ ಯಥೇಚ್ಛವಾಗಿ ಅವರು ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ, ಹಿಂದೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೇಗೆ ಬೆಂಬಲವನ್ನು ಕೊಟ್ಟಿದ್ದೀವಿ, ಎಲ್ಲ ಸದಸ್ಯರು ಸಹ ಹಾಗೂ ಅವರ ಬೆಂಬಲಕ್ಕೆ ಇರ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತು. ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಇತ್ತು. ಅದರಲ್ಲಿ ಮೊದಲಿಗೆ ಮಂಜುನಾಥ್ ಅರುಣ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲಿಗೆ ಪೂರ್ವಕ ಅಭಿನಂದನೆ ಹೇಳಿಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ತುಂಬ ತೊಂದರೆಗಳಿದ್ದರೂ ಸಹ ಆದವರು ಸಹ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ನಾಯಕರುಗಳು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆಪಡ್ತೀನಿ. ಏನು ಅಧ್ಯಕ್ಷರ ಒಂದು ಜನರಲ್ ಕ್ಯಾಟಗಿರಿ ಬಂದ ಸಮಯದಲ್ಲಿ ಎಲ್ಲ ನಾಯಕರುಗಳು 4 ಜನಾಂಗಕ್ಕೆ 6 ತಿಂಗಳಿಂದ ಮಾತು ಕೊಟ್ಟಿದ್ದರು. ಆದರೆ ಅದರಲ್ಲಿ 2 ಜನಾಂಗದವರಾದರು. ಇನ್ನು ತಿಂಗಳ ಜನಾಂಗದವರು ಮತ್ತು SC ಜನಾಂಗಕ್ಕೆ ಅವರ ಸ್ವಾರ್ಥಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳಿಕೆ ಮತ್ತು ಅವರಿಗೆ ಅಭಿನಂದನೆ ಹೇಳಿಕೆ ಇಚ್ಛೆಪಡ್ತೇನೆ.